ನಿತ್ಯ ಕುದುರೆ ಏರಿ ಬರುವ ಯುವರಾಜ. ರಾಜಗಾಂಭೀರ್ಯಕ್ಕೆ ಮನಸೋತ ಜನ. ದಟ್ಟ ಕಾನನದ ನಡುವೆ ಪುಟ್ಟ ಬಾಲಕ, ಹಸಿರು ಪ್ರಕೃತಿಯ ಮಧ್ಯೆ ಸುಂದರ ರಸ್ತೆ, ನಿತ್ಯ ಹರಿದ್ವರ್ಣದ ನಿನಾದ. ರಾಜಗಾಂಭೀರ್ಯದಿಂದ ಕುದುರೆ ಏರಿ ಬರ್ತಾನೆ ನೋಡಿ ಯುವರಾಜ. ಆಹಾ, ಈ ದೃಶ್ಯ ನೋಡೋಕೆ ಎಷ್ಟು ಚಂದ ಇದೆ ಅಲ್ವಾ. ಬೈಕ್, ಕಾರ್, ಸ್ಕೂಲ್ ವ್ಯಾನ್ಗಳು ಇರುವ ಈ ಕಾಲದಲ್ಲೂ ಇಲ್ಲೊಬ್ಬ ಬಾಲಕ ನಿತ್ಯ ಕುದುರೆ ಸವಾರಿಯಲ್ಲಿ ಶಾಲೆಗೆ ಬರ್ತಾನೆ. ಅಂದ ಹಾಗೆ ಈ ಬಾಲಕನ ಹೆಸರು ಯುವರಾಜ್ ರಬಾ. ಈ ದೃಶ್ಯಕ್ಕೂ ಆತನ ಹೆಸರಿಗೂ ಸರಿಯಾಗಿದೆ ಅನಿಸುತ್ತೆ. ನಿಸರ್ಗಕ್ಕೆ ಹೆಸರಾಗಿರುವ ಅಸ್ಸಾಂ ರಾಜ್ಯದವನು. ದಕ್ಷಿಣ ಕಾಮರೂಪ ಜಿಲ್ಲೆಯ ಬಾರ್ಬಕಾರ್ ಗ್ರಾಮ ಈತನದ್ದು. ಈತನ ಮನೆಯಿಂದ ಶಾಲೆಗೆ ಬರೋಬ್ಬರಿ 4 ಕಿಲೋಮೀಟರ್ ದೂರವಿದೆ. ಅಸ್ಸಾಂ ಮೇಘಾಲಯ ರಾಜ್ಯದ ಗಡಿಯಲ್ಲಿದೆ ಈ ಗ್ರಾಮ. ದಟ್ಟ ಅರಣ್ಯದ ಬುಡಕಟ್ಟು ಸಮುದಾಯದ ಈ ಹುಡುಗ ಒಂದೇ ಒಂದಿನ ಶಾಲೆ ತಪ್ಪಿಸಿಲ್ಲವಂತೆ. ಇವನ ಗ್ರಾಮಕ್ಕೆ ಯಾವುದೇ ವಾಹನ ಅಥವಾ ರಸ್ತೆ ಸೌಲಭ್ಯವಿಲ್ಲ. ದಟ್ಟವಾದ ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ಅರಣ್ಯದೊಳಗಿಂದ ಈ ಯುವರಾಜ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಬರ್ತಾನೆ. ಕಾದ ದಾಟಿ ರಸ್ತೆಗೆ ಬಂದರೂ ಶಾಲೆ ತನಕ ಕುದುರೆಯಲ್ಲೇ ಸವಾರಿ ಹೊರಡ್ತಾನೆ. ಜಸ್ಟ್ 3ನೇ ತರಗತಿ ಓದ್ತಿರುವ ಈತನಿಗೆ ಪೊಲೀಸ್ ಆಗ್ಬೇಕಂತ ಆಸೆ ಇದೆಯಂತೆ. ಒಟ್ನಲ್ಲಿ ರಾಜಗಾಂಭೀರ್ಯದ ಯುವರಾಜ ಎಲ್ಲರ ಗಮನ ಸೆಳೆದಿದ್ದಾನೆ. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.